ಚೆನ್ನಾಗಿ ಬಿಟ್ರೆ ಹಬ್ಬದ ದಿನ ಮಾಡ್ತಾರೆ ಮುಂದೆ ನೋಡು. ಗೈಸ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸುಪ್ಪಿ ಕನ್ನಡ ವ್ಲಾಗ್ಸ್. ನಂದು ಈ ಥರ ಮಾಡ್ತಿರೋದ್ರಲ್ಲಿ ಇದೆ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು. ಐ ರಿಯಲಿ ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಎದ್ದೇಳೋಷ್ಟರಲ್ಲಿ ನಮ್ಮ ಮಮ್ಮಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ಸಿಂಪಲ್ ಬಟ್ ಕ್ಯೂಟ್ ಅಂತ ಹೇಳ್ಬೋದು. ಇದು ನಮ್ಮ ಮನೆ ಸುಗಮ ಅಂತ ನಮ್ಮ ಮನೆ ಹೆಸರು. ಅದಾದಮೇಲೆ ಒಳಗಡೆ ನಾನು ಒಬ್ಬಟ್ಟು ಮಾಡೋಕ್ಕೆ ನಮ್ಮ ಮಮ್ಮಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದೆ. ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ವಿ. ಇಡೀ ಚಿತ್ರಾನ್ನ ಹಾಗೆ ಕೇಸರಿ ಬಾತು ಇವತ್ತಿನ ತಿಂಡಿ. ಆ್ಯಕ್ಚುಲಿ ನಾವು ನಮ್ಮ ಮನೇಲಿ ಹಬ್ಬ ಮಾಡೋದು ಸ್ವಲ್ಪ ಕಮ್ಮಿ. ಯುಗಾದಿ ಎಲ್ಲನೂ ನಾವು ಅಮ್ಮನ ಮನೆಗೆ ಹೋಗ್ತೀವಿ. ಸಂಜೆ ಅಲ್ಲಿಗೂ ಹೋಗೋಣ, ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ. ನನ್ನ ಫೇವ್ರೇಟ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ಊರು. ಸೊ ನನಗೆ ತುಂಬ ಫೇವ್ರೆಟ್ ಜಾಗ ಜಗತ್ತಿನಲ್ಲಿ ಅಂದರೆ ಅದು ನಮ್ಮ ಊರು ಕಲ್ಲೇನಹಳ್ಳಿ. ಹಬ್ಬಕ್ಕೆ ಚೂಡಿದಾರ್ ತೊಗೊಂಡಿದ್ದೆ, ಅದು ಸ್ಲೀವ್ ಹಾಕೋಕ್ಕೆ ಕೊಟ್ಟು ಬಂದಿದ್ದೀನಿ. ನೆನ್ನೆ ಹೋಗಿದ್ದೆ, ಆಂಟಿ ಸ್ಟಿಚ್ ಮಾಡಿರಲಿಲ್ಲ. ಸೊ ಈಗ ಹೋಗೋಣ ಬನ್ನಿ, ಎತ್ಕೊಂಡ್ಬಂದ್ಬಿಡೋಣ ಬನ್ನಿ. ಈಗ ಕಟ್ಕೊಂಡು ಓಡೋಣ, ಬೇಗ ಹೋಗಿ ಬೇಗ ತೊಗೊಂಬರೋಣ. ನಾನು ಎಲ್ಲೇ ಹೋದರೂ ಇದೇ ಥರ ಹೋಗೋದು ಗೈಸ್. ಸೊ ಟು ಗೆಟ್ ಮಿ ರಾಂಗ್, ಚೆನ್ನಾಗಿ ಬಿಟ್ರೆ ಹಬ್ಬದ ದಿನ. ಹಬ್ಬದ ಪ್ರಯುಕ್ತ ನಮ್ಮ ಹಾಸನ ರೋಡ್ ಫುಲ್ ಖಾಲಿ ನೋಡೋಕ್ಕೆ ತುಂಬ ಖುಷಿಯಾಗಿದೆ. ಸೊ ಬೇಗ ಹೋಗಿ ಬಟ್ಟೆನ ಇಸ್ಕೊಂಡು ಬಂದ್ಬಿಟ್ಟೆ. ನಂದನ್ ಬಂದಿಯಾನೆ ಈಗ. ಹಾಯ್ ನಂದು, ಹಾಯ್ ವಿಶ್ ಮಾಡೋ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಹ್ಯಾಪಿ ಯುಗಾದಿ. ನನ್ನ ಟೀ ಪಾರ್ಟ್ನರ್ ಇವನು. ಆ್ಯಂಡ್ ಲಿಟ್ರಲಿ ಟೀನ ಕುಡಿಯೋದನ್ನು ಸ್ಟಾರ್ಟ್ ಮಾಡಿಸಿದೆ ಇವನು ಮತ್ತು ನಮ್ಮ ಪಾಲು ಅಣ್ಣ ಎಲ್ಲ ಸೇರಿ. ಚರ್ಸ್. ನಗಾಡಿಸ್ಬೇಡಿ ಒಂಚೂರು, ಒಂದು 5 ನಿಮಿಷ ಸುಮ್ಮನಿರಿ ಎಲ್ಲರೂ. ನಂದನ್ ಬಂದಿದ್ಕು ನನ್ನ ನೈಕಾ ಆರ್ಡರ್ ಬಂದಿದ್ಕು ಸೇಮ್ ಟೈಮಿಂಗ್ಸ್ ಇದೆ. ನಂದನ್ ಈಸ್ ನಥಿಂಗ್ ಬಟ್ ನನ್ನ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಮೈ ಬ್ರದರ್ ಟು. ನಂದನ್ ಹಾಯ್ ಮಾಡು. ಹಾಯ್. ಸೊ ಈಗ ಈ ಮೇಕಪ್ ಪ್ರಾಡಕ್ಟ್ಸ್ನ ನಂದನ್ ಏನೇನಂತ ಗೆಸ್ ಮಾಡ್ತೇನೆ, ಹಾಗೆ ಏನಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಗೆಸ್ ಮಾಡ್ತೇನೆ. ಮುಂದೆ ನೋಡು ಫ್ರೆಂಡ್ಸ್, ಒಂದು ನಿಜ ರೂಪ ಗೊತ್ತಾಗಬಾರ್ದು ಅಂತ ಯೂಸ್ ಮಾಡ್ತಿದ್ದಾಳೆ. ನೋ, ಐ ಆಮ್ ನಾಟ್ ವೇರಿಂಗ್ ಎನಿ ಮೇಕಪ್ ಗೈಸ್. ಇದು ಏನೋ ಹಾಕಿಲ್ಲ ಆ್ಯಕ್ಚುಲಿ. ಲಿಪ್ಸ್ಟಿಕ್ ಹಾಕಿದ್ದೀನಿ, ಹಾಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಮಾಯ್ಶ್ಚರೈಸರ್ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಟ್ಯಾಗ್ ಮಾಡ್ತೀನಿ. ಸೊ ಫಸ್ಟು ನೈಕಾ ಮ್ಯಾಟ್ ಟು ಲಾಸ್ಟ್ ಲಾಂಗ್ ಲಾಸ್ಟಿಂಗ್ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿದ್ದೀನಿ, ವಿಚ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಅಂತ ಇದೆ. ಏನಿದು ಸೆಂಟ್ ಪಟ್ಲ ತೋರಿಸ್ತೀನಿ. ಇದನ್ನ ಹುಡುಗಿರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಓದ್ಬೇಡ, ಹಂಗೆ ಯೂಶಲಿ ಸೆಂಟ್ ಪಟ್ಲ ಸ್ಮೆಲ್ ಬರಬಾರ್ದು ಅಂತ. ಅಲ್ಲ ಮತ್ತೆ ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಂತ. ಅತ್ತಿಗೆ ಹಾಕೋದು ನೋಡಿಲ್ವಾ? ನೋಡಿಲ್ಲ. ಕಣ್ಮುಚ್ಚೋ. ಕೂಲ್ ಆಗಿದೆ. ಎಂಥದ್ದು ಇಲ್ಲ, ಇದು ಮೇಕಪ್ ಆದ್ಮೇಲೆ ಯೂಸ್ ಮಾಡೋದು. ಇವನಿಗೆ ಗೊತ್ತಾಗ್ತಿಲ್ಲ, ದಡ್ಡ ಥರ ಹೇಳ್ತಾ ಇದ್ದಾನೆ. ಸೊ ಆ್ಯಂಡ್ ಇದು ಗೊತ್ತಿರುತ್ತೆ ಅನ್ಕೊಂತೀನಿ. ಲೆಟ್ ಮೀ ಶೋ ಹಿಮ್. ಏನು ತೋರಿಸ್ಬಿಡ್ತೀನಿ ಪಾಪ, ನಿಮಗೆ ಪ್ಯಾಕೆಟಲ್ಲಿ ಗೊತ್ತಾಗ್ತಿಲ್ಲ. ಯಾವ್ದಿದು ಹೊಸ ಐಟಮು? ಏನಿದು? ಫೌಂಡೇಶನ್ ಆ್ಯಕ್ಚುಲಿ ಮನೆ ಕಟ್ಟಬೇಕಾದ್ರೆ ಆಗ್ತಾರಲ್ಲ. ನೋ, ಇದು ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿದು ಫೌಂಡೇಶನ್ನು. ತುಂಬ ಚೆನ್ನಾಗಿದೆ. ಲಿಂಕ್ ಬೇಕು ಅಂದರೆ ಇದ್ರದ್ದು ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಆದಷ್ಟು ಅದನ್ನು ಲಿಂಕ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ವೆರಿ ಮಚ್ ಲಾಂಗ್ ಲಾಸ್ಟಿಂಗ್, ಹಾಗೆ ಹೆವಿ ಅಂತ ಅನ್ಸೋದೇ ಇಲ್ಲ ಸ್ಕಿನ್ ಮೇಲೆ. ಸೊ ನನ್ನ ಕಡೆಯಿಂದ ಅದು ಥಮ್ಸಪ್ ಇದೆ, ಸುಪ್ರೀತಾ ಅಪ್ರೂವ್ಡ್. ಆ್ಯಂಡ್ ದೆನ್ ಇದು ಮಾಮೂಲಿ ಒಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ. ನಂದು ಲಿಪ್ ಬಾಮ್ ಏನಕ್ಕೆ ಹಾಕ್ತೀವಿ ನೋಡೋಣ. ತುಟಿ ಹೊಡಿಬಾರ್ದು ಅಂತ. ಗುಡ್ ವ್ಯಾನ್, ಅದನ್ನು ಗೊತ್ತು. ಎಸ್, ಇದು ವಿಶ್ಕೇರ್ದು. ಆ್ಯಕ್ಚುಲಿ ಇದು ಒಂದು ಸೆರಮೈಡ್ ಲಿಪ್ ಬಾಮ್ ವಿತ್ SPF 50 PA+++. ಇದು ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಚಾಪ್ ಆಗುತ್ತೆ ನನ್ನ ಲಿಪ್ಸು. ಇಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ಐ ಆಮ್ ರೆಕಮೆಂಡಿಂಗ್ ದಿಸ್ ಟು ಯು ಗೈಸ್. ಸೊ ನೋಡ್ಬೋದು, ದಿಸ್ ಇಸ್ ಲೈಕ್ ಅ ಛೋಟಾ ಪ್ಯಾಕೆಟ್ ವಿತ್ ಬಡಾ ಧಮಾಕ ಥರ. ಆ್ಯಂಡ್ ದೆನ್ ಇದು ನಿಮ್ಗೆ ಗೊತ್ತಾ ಇರುತ್ತೆ, ಪೇಂಟಿಂಗ್ ಯೂಸ್ ಮಾಡ್ತಿದ್ದೆ. ದಿಸ್ ಇಸ್ ಟೂ ಮಚ್. ಸ್ಕೂಲ್ ಡೇಸ್ ಅಲ್ಲಿ ಇದು ಒಂದು ನ್ಯೂಡ್ ಕಲರ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಐ ಕಲರ್ ಪ್ಯಾಲೆಟ್ ಇದು. ತುಂಬ ಚೆನ್ನಾಗಿದೆ, ವಿತ್ ಸಚ್ ಅ ಪ್ರಿಟಿ ಶೇಡ್ಸ್. ಆ್ಯಂಡ್ ಓಪನ್ ಮಾಡೋಕ್ಕೆ ಇಲ್ಲಿ ಶಿಮ್ಮರ್ ಇರೋದು 2 ಕೆಳಗಡೆ ಕೊಟ್ಟಿದ್ದಾರೆ, ಮೇಲ್ಗಡೆ ಮಾಮೂಲಿ ಮ್ಯಾಟಿಫೈಯಿಂಗ್ ಇದೆ. ಸೊ ಇದು ಈ ಗ್ಲಿಟರ್ ಇರೋದನ್ನ ನಾನು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು.
ಐ ಡೋಂಟ್ ನೋ ಕ್ಯಾಮ್ರಾಗೆ ಕಾಣಿಸ್ತಾ ಇದೆಯೋ ಅಲ್ವೋ ಅಂತ ಬಟ್ ದಿಸ್ ಇಸ್ ನಾವು ಸಚ್ ಸ್ಕೂಲಲ್ಲಿ ಇರಬೇಕಾದ್ರೆ ಅದು 12 ಕಲರ್ಸ್ ಕೊಟ್ಟಿದ್ದು. ಗೊತ್ತು ನಾವು ನೋಡಿದ್ದೀನಿ, ನಾನು ಯೂಸ್ ಮಾಡಿದ್ದೀನಿ. ಏನು ನಾನು ಯಾವ ಕಾಲದವಳು ಹಿಂಗೆ ಅಂತೀಯಲ್ಲ. ಆ್ಯಂಡ್ ಇದು ಮಾಮೂಲಿ ಪೌಡರು, ನಿಮ್ಗೆ ಗೊತ್ತಲ್ಲ ಈ ಪೌಡ್ರು. ಅಕ್ಕ ನಾನು ಅಕ್ಕ ಎಲ್ಲ ಯೂಸ್ ಮಾಡ್ತಾರೆ. ಇಲ್ಲ ಯಾವ ಪೌಡ್ರ್ ಇದು? ಇದು LITನು. ಆ್ಯಕ್ಚುಲಿ ಇದನ್ನು ನಾನು ಸೀರಿಯಸ್ಲಿ ಇಂದನೂ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸಿಕ್ಕಾಪಟ್ಟೆ ಸಸ್ತಾ ಇದು, ವೆರಿ ಮಚ್ ಅಫೋರ್ಡೆಬಲ್, ತುಂಬ ಕಮ್ಮಿ ಪ್ರೈಸ್ಗೆ ಸಖತ್ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಟ್ಸ್ LIT ಲಾಂಗ್ ಲಾಸ್ಟಿಂಗ್ ಕಾಂಪ್ಯಾಕ್ಟ್ ಪೌಡರ್. ಬಾಕ್ಸ್ ಚೇಂಜ್ ಮಾಡಿದೆ. ಎಸ್, ಹಾಂ, ಅವಾಗ ಸ್ವಲ್ಪ ಇದು ಬಿಸ್ಕೆಟ್ ಕಲರಲ್ಲಿ ಬರ್ತಿತ್ತು. ನಮಗೆ ಹುಡುಗರಿಗೆ ಯಾವುದೋ ಐಟಮ್ ಇಲ್ವಾ? ಏನು ಹಾಕೊಂತೀಯ? ಏನಿಲ್ಲ. ಹಾಂ, ಹಾಗೆ ನಾನು ಇದನ್ನ ತುಂಬ ದಿನದಿಂದ ತೊಗೊಬೇಕು ಅಂತ ಇದೆ. ಕೀರೋ ಲಿಪ್ಸ್ಟಿಕ್. ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂದ್ಬಿಟ್ಟು ನಾನು ಇಷ್ಟು ದಿನ ತೊಗೊಂಡಿರಲಿಲ್ಲ. ಬಟ್ ಸ್ಟಿಲ್ ಈಗ ಲೈಕ್ ವೈ ನಾಟ್, ಹಬ್ಬ ಟೈಮಲ್ಲೂ ಆಫರ್ ಇದೆ ಅಂತ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಕೀರೋ 4 ಪ್ಲೇ ನಾನ್ ಸ್ಟಾಪ್ ಏರಿ ಮ್ಯಾಟ್ ಲಿಕ್ವಿಡ್ ಲಿಪ್ ಅಂತ. ಇದು 4 ಶೇಡ್ಸಲ್ಲಿ ಬರುತ್ತೆ, ವಿಚ್ ಇಸ್ ರಿಯಲಿ ಪ್ರಿಟಿ. ಇದನ್ನು ನಾನು ನನ್ನ ಫೇವ್ರೆಟ್ ಇನ್ಫ್ಲುಯೆನ್ಸರ್ ಒಬ್ಬರು ಹಾಕಿರೋದು ನೋಡಿದ್ದೆ. ಸೊ ನಾನು ಅವತ್ತಿಂದ ಇದನ್ನು ತೊಗೊಬೇಕು ಅನ್ಕೊತಾನೆ ಇದೆ. 4 ಕಲರ್ಸ್ ಇದೆ, ತುಂಬ ಚೆನ್ನಾಗಿದೆ ಕಲರ್ಸು, ಒಂದಕ್ಕಿಂತ ಒಂದು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇನ್ ಲವ್ ವಿತ್ ದಿಸ್ ಲಿಪ್ ಸ್ಟಿಕ್. ಆ್ಯಂಡ್ ಲಾಸ್ಟು ಇದು ಸ್ವಿಸ್ ಬ್ಯೂಟಿದೊಂದು ಲಿಪ್ಸ್ಟಿಕ್ನ ನನಗೆ ನೈಕ್ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಫ್ರೀ ಅಂದರೆ ಹೆಣ್ಮಕ್ಳಿಗೆ ಭಾರಿ ಖುಷಿ ಅಲ್ಲ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್. ಇದೊಂದು ಪ್ರಿಟಿ ಪಿಂಕ್ ವಿತ್ ರೆಡ್ ಟೆಂಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಮಿಕ್ಸ್ಚರ್ ಆಫ್ ರೆಡ್ ಆ್ಯಂಡ್ ಪಿಂಕ್. ತುಂಬ ಪ್ರಿಟಿಯಾಗಿದೆ ಕಲರ್. ನಾನು ಆಗಲೇ ಇದನ್ನು ಟ್ರೈ ಮಾಡಿದೆ, ವಿಚ್ ಇಸ್ ರಿಯಲಿ ಪ್ರಿಟಿ. ಸೊ ದ್ಯಾಟ್ಸ್ ಇಟ್. ನಂದನ್ ಬೇರೆ ಏನಾದರೂ ಇದೆಯಾ? ಏನಿಲ್ಲ, ನಮಗೇನು ಕೊಡಲಿಲ್ಲ ನೀನು, ಬರೀ ನಿಮಗೆ ಮಾತ್ರ ಆರ್ಡರ್ ಮಾಡ್ತಾರೆ. ಇವ್ನು ಬಟ್ಟೆ ಅಂಗಡಿ ಇಟ್ಕೊಂಡು ನನಗೆ ಏನೂ ಕೊಟ್ಟಿಲ್ಲ ಗೈಸ್, ಬರೀ ಒಂದು ಮೇಕಪ್ ಹೇಳ್ತವನೆ. ನೆನ್ನೆ ಏನೋ ಸೀರೆ ಕೊಟ್ಟು ಕಳಿಸಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ. ಆ್ಯಂಡ್ ಬೈ ದ ವೇ ಎವರ್ಗ್ರೀನ್ ಫ್ಯಾಷನ್ಸ್ ಅಂತ ಇವಂದು ಶಾಪ್ ತುಂಬ ಚೆನ್ನಾಗಿದೆ. ನೀವು ಒಂದು ಎವರ್ಗ್ರೀನ್ ಫ್ಯಾಷನ್ಸ್ ಅಂತ ಪೇಜ್ ಇದೆ, ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ. ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ನೆಲ್ಲ ಕೊಡ್ತಾ ಇದ್ದಾನೆ, ವಿಚ್ ಇಸ್ ರಿಯಲಿ ಪ್ರಿಟಿ ಆ್ಯಂಡ್ ವೆರಿ ಮಚ್ ಅಫೋರ್ಡೆಬಲ್. ಐ ರಿಯಲಿ ಹೋಪ್ ಯು ಗೈಸ್ ವಿಲ್ ಚೆಕ್ ಇಟ್. ವರ್ಕ್ಸ್ ಆಫ್ ಹ್ಯಾವಿಂಗ್ ಬ್ರದರ್ ಅಂತಲೇ ಹೇಳ್ಬೋದು. ಪಾಪ ನಾನು ಆಗ್ಲಿಂದ ಏನೇನೋ ಸರ್ಕಸ್ ಮಾಡಿಸ್ತಾ ಇದ್ದೀನಿ. ಕೈ ಕಟ್ಕೊಂಡು ನಾನು ಏನು ಹೇಳಿದ್ರು ಹ್ಞೂ ಸರಿ ನನ್ನ ತಂಗಿನೇ ಸರಿ ಅಂತ ಹೇಳ್ತಿದ್ದಾನೆ. ಸೊ ಐ ಆಮ್ ಲವಿಂಗ್ ದಿಸ್ ಫೀಲಿಂಗ್. ಏನಾದರೂ ಹೇಳೋ, ಮತ್ತೆ ಸುಮ್ಮ ಕೂತಿದ್ಯಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಇವಾಗ ಊರಿಗೆ ಹೊರಟಿದ್ದೀವಿ, ಲೇಟ್ ಆಗಿಬಿಟ್ಟಿದೆ, ಬಟ್ ಸ್ಟಿಲ್ ನಮ್ಮೂರ ಹತ್ರ ಇರೋದ್ರಿಂದ ಬೇಗ ಹೋಗ್ಬೋದು. ಕಮ್ ಲೆಟ್ಸ್ ಕಮ್. ಸೊ ಇದೇ ನಮ್ಮ ಊರಿನ ಮನೆ. ಇಲ್ಲಿಗೆ ಬಂದ್ರೇ ಏನೋ ಒಂಥರ ಖುಷಿ. ನಾನು ಒಳಗಡೆದು ವಿಡಿಯೋ ಶೂಟ್ ಮಾಡಿಲ್ಲ, ಬಿಕಾಸ್ ಒಂದಿನ ಪ್ರಾಪರ್ ಹೋಮ್ ಟೂರ್ ಮಾಡ್ತೀನಿ. ತುಂಬ ಕ್ಯೂಟ್ ಆಗಿದೆ ನಮ್ಮ ಮನೆ. ಅದಕ್ಕೆ ಇದು ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ದೇವಸ್ಥಾನ. ಲೇಟಾಗಿತ್ತು ಅಂತ ಸ್ವಲ್ಪ ಬೇಗ ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ಯಾವತ್ತೂ ಸೆಲ್ಫ್ ಶೂಟ್ ಎಲ್ಲ ಮಾಡಿರಲಿಲ್ಲ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.